ಸರ್ ಇದು ಸ್ಮಾರ್ಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಒಂದು ಇಂಜಿನಿಯರ್ಗಳು ಬರಬೇಕು, ಅಟ್ಲೀಸ್ಟ್ AW ಬರಬೇಕು, ಕಮಿಷನ್ ಬ್ಯಾಲೆನ್ಸ್ ಕೆಲಸ ಹೋಗ್ತಾರೆ ಪರವಾಗಿ ಇಟ್ಕೊಳ್ಳಿ. ಇಲ್ಲಿ ಇರುವವರು ಮೇನ್ ಅವರೇ ಅಲ್ಲ, AW ಅವರೇ ನಮ್ಮ ಇಂಜಿನಿಯರ್ ಬರಬೇಕಲ್ಲ ಸರ್. ಯಾರು ಒಬ್ಬರು ಬಂದು ನೋಡಿದ್ದಾರೆ ನೋಡಿ, ಇದೆಲ್ಲಿ ಆಗಿರೋದು 3 ತಿಂಗಳಾಗಿಲ್ಲ. ಇದೆಲ್ಲ ಹಂಗೆ ಇದು ನೋಡಿ, ಇದು ಹಿಂಗೆಲ್ಲ ಇದೇ ಥರ ರೋಡೇ ಆಗಿರೋದು. ಇದು ಒಂದು ಥರ ಬ್ರಿಡ್ಜ್ ಥರ ಮಾಡಿದ್ದಾರೆ. ಇದು ಡ್ರೈನೇಜ್ ಸಿಸ್ಟಮ್. ಇದು ಅಷ್ಟೇ ಈ ಥರ ರೋಡ್ ಫಸ್ಟ್ ಕ್ಲಾಸ್. ಅದು ಮಹಾರಾಜ ರೋಡ್. ಹಂಗೆ ನೋಡಿ ಸರ್, ಇದು 3 ತಿಂಗಳು ಆ ಟೈಮ್ ಪತ್ರ ಏನಾದರೂ ಇನ್ಸ್ಪೆಕ್ಷನ್ ಪತ್ರ, ಆ ಟೈಮ್ ಪತ್ರ ಸುಮ್ಮನೆ ಹಾಕ್ಬಿಟ್ಟು ಫಂಡ್ ತಗೊಂಡು ಹೋಗ್ಬಿಡ್ತಾರೆ. ಪ್ಯಾಚ್ ಅವ್ರು ಮಾಡ್ತಾ ಇರೋದು ಪ್ಯಾಚ್ ವರ್ಕ್, ಒಂದು ಮಾಡ್ತಾರೆ, ಕೆಲವು ಪ್ಯಾಚ್ ವರ್ಕ್ ಬಿಡ್ತಾರೆ, ಹಂಗೆ ಹೋಗ್ತಾರೆ. ನನಗೆ ಶ್ರೀಧರ್ ಸರ್ ಅಂತ ರಿಕ್ವೆಸ್ಟ್, ಡಿ ಸಿ ಹತ್ರ ಒಂದು ಮನವಿ. ಇಲ್ಲಿ AW ಅವ್ರ ಇಂಜಿನಿಯರಿಂಗ್ ಎಲ್ಲಿ ಸರ್ ಹೋಗ್ತಾರೆ ಸರ್? ಯಾರು ಬರಲ್ಲ ಸರ್, ಯಾವ ಸ್ಪಾಟಿಗೆ ಬರಲ್ಲ, ಆರಾಮ ಆಫೀಸಲ್ಲಿ ಇರ್ತಾರೆ. ನಮ್ಗೊಂದು ಅನುಮಾನ, ನಾವು ನಿಮ್ಗೆ ತೋರಿಸಿಲ್ಲ ಹೋಗೋಣ. ಇದು 8 ಮಂತ್ ಆಗಿರುತ್ತೆ ಸರ್, CC ರೋಡ್ ಇದು 8 ಮಂತ್ ಕ್ಲೀನ್ ಆಗಿದೆ. ನೀವೆಲ್ಲ ಆತ್ಮಸಾಕ್ಷಿಯಿಂದ ಹೇಳಿ. ಫಸ್ಟ್ ಕ್ಲಾಸ್ ಮೇಡಮ್ 3 ಸಲ ಹಾಕಿರೋದು, 3 ತಿಂಗಳು 4 ತಿಂಗಳು ಫಸ್ಟ್ ಕ್ಲಾಸ್ ಮಾಡ್ತಾ ಇರೋದು. ಎಲ್ಲಿ ಯಾವ ರೋಡು? 2 ಕೋಟಿ ಸಾರ್ ಬರೋದಕ್ಕೆ ಮುಂಚೆ ಸ್ಯಾಂಕ್ಷನ್ ಆಯ್ತು ಆಂಜನೇಯ ಪೀರಿಯಡಲ್ಲಿ ಮಾರ್ಕೆಟಲ್ಲಿ. ಏನು ಅಲ್ಲಿ ನೋಡಿದ್ರೆ ಮೇಡಮ್ 2 ಕೋಟಿ ರೋಡ್ಗೆ ಸ್ಯಾಂಕ್ಷನ್ ಆಗಿದೆ. ಯಾವ ಕಂಡೀಷನ್ ಇದೆ ರೋಡ್? 2 ಕೋಟಿ ಅದು ರೋಡ್ಗೆ. ಕಾಂಟ್ರಾಕ್ಟ್ ಅವನು ಬೆಲೆಗೆ ಬಿಟ್ಟರೆ ಮುನ್ಸಿಪಾಲಿಟಿ ಅವರು ಏನೋ ಬೆಲೆಗೆ ಸಾಧ್ಯ ಇರಲ್ಲ. ಬರೇ ಕಾಂಟ್ರಾಕ್ಟ್ ಅವರು ಲಿಂಕ್ ಇಟ್ಕೊಂಡು ಅವ್ರು ಮಾಡ್ತೀರಾ ನೀವು. ಇದು 1 ಇಯರ್ ಕೂಡ ಆಗಲಿ ಮೇಡಮ್. ಇದಕ್ಕೆ ಎಷ್ಟು ವರ್ಷ ಇದಕ್ಕೆ? ಒಂದು CC ರೋಡ್ಗೆ ಎಷ್ಟು ವರ್ಷ ಇರಬೇಕು? ಅದು ವ್ಯಾಲ್ಯೂ ಎಷ್ಟು ವರ್ಷ? ಏನು ಸರ್? ಒಂದಷ್ಟೇ ಒಂದು CC ರೋಡ್ ಅಷ್ಟು ಫಂಡ್ಗಳು ಕೊಡ್ತಾರೆ, ಟ್ಯಾಕ್ಸ್ ಬೋರ್ಡಿಂದ ಫಂಡ್ಗಳು ಸಿಗುತ್ತೆ. ಎಷ್ಟು ವರ್ಷ ಅದಕ್ಕೆ ವ್ಯಾಲ್ಯೂ? ಈ CC ರೋಡ್ ಸಾರ್ಟ್ರಿ ಹೊಸಬು, ನಾನು ಕೂಡ ಹೇಳ್ತಾ ಇಲ್ಲ, ಡಿ ಸಾರ್ ಸಾರು ಹೊಸಬರು. ಆಂಜನೇಯ ಪೀರಿಯಡಲ್ಲಿ ಎಷ್ಟು ಜನ ನೀವು ಬಂದಿದ್ದೀರಾ ಒಳಗಡೆ? ಇದೇ ಥರ ಫಿಲ್ಮ್ ಮಾರ್ಕೆಟ್ ಹಾಲ್ ಮಾಡಿರೋದು, ಇದೇ ಥರ ಫಿಲ್ಮ್ ಮಾರ್ಕೆಟ್ ಹಾಲ್ ಮಾಡಿ. ನಾನು ಅವತ್ತೇ ಹೇಳಿದ್ದೀನಿ, ಅಲ್ಲಿ ಏನೋ ಒಂದು ಎಲ್ಲರಿಗೂ ನೋಟಿಸ್ ಕಳಿಸ್ಬಿಟ್ಟು ಲೀಗಲ್ ಹೊಡಿಬೇಕು. ನೀವು ಮಾಡಿದಿರಾ? ಇಲ್ಲ, ಹಂಗೆ ಹೊಡೆದಾಕಿ ಇವತ್ತು ಸಿಕ್ಕಾಕೊಂಡಿದ್ದೀರಾ. ನನ್ನ ಕೂಡ ಲೋಕಾಯುಕ್ತ ಬಂದಿದ್ದಾರೆ ನಿಮ್ಮ ಹತ್ರ ಮಾರ್ಕೆಟ್ ಒಳಗಡೆ. ನಮ್ಮ ಮಾರ್ಕೆಟ್ ಫ್ರೂಟ್ಸ್ ಇದೆಲ್ಲ ಹೋಲ್ಸೇಲ್ ಫ್ರೂಟ್ಸ್ ಅದು ಮಿನಿಸ್ಟ್ರಿ ಪೌರಾಡಳಿತ ಸಚಿವರು ರಹೀಮ್ಖಾನ್ ಬಂದರು. ಹಿಂಗೆ ಇದೆ, ಮೇಲ್ ಬಂದಿದೆ. ಹಂಗಂದ್ರೆ கீதா ரோட் பாருங்க சார், அது இப்போ போட்டுக்கிற பிரிட்ஜ் ரீசெண்டாக இப்போ மேடம் சொல்றாங்க இது ஒரு வருஷம் கதை விடுங்க, இப்போ ரீசெண்டாக போட்டாங்க. ನೆನ್ನೆ ಒಂದು ಇದರಲ್ಲಿ PWK ಪ್ರೆಸ್ ಮೀಟ್ ಮಾಡಿದ್ದೀವಿ. ಯಾಕೆ KGF ಕಂಡೀಷನ್ ಯಾವ ಥರ ರೋಡು 35 ವಾರ್ಡಲ್ಲಿ ಯಾವ ಕಂಡೀಷನ್ ರೋಡ್ ಇದೆ, ಆ ರೋಡ್ಗಳು ಯಾವ ಪರಿಸ್ಥಿತಿಯಲ್ಲಿ ಇದೆ ಒಂದು ಚೆಕ್ ಮಾಡೋಕ್ಕೆ DC ಒಂದು ಇಲ್ಲಿಂದ ಪ್ರೆಸ್ ಜನ ಬಂದು ಅಲ್ಲಿ ರಿಪೋರ್ಟ್ ಮಾಡಿದ ಮೇಲೆ ಅಲ್ಲಿಂದ ನಾನು ಒಂದು ವಿಡಿಯೋ ಕಳಿಸಿದ್ವಿ DC ಸಾರ್ಗೆ. ಕಳಿಸಿದ ಮೇಲೆ ಇವತ್ತು ಮಾರ್ನಿಂಗ್ ನನ್ನ ಕಾಲ್ ಬರುತ್ತೆ. ಅಲ್ಲಿಂದ WO ಗಂಗಾಧರ್ ಅವರು, ಕಮಿಷನರ್ ಅವರು ಒಂದು ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ ರೋಡ್ಗಳು. ಇಲ್ಲಿ ಮುನ್ಸಿಪಾಲಿಟಿ 35 ವಾರ್ಡಲ್ಲಿ ಇವರು ಆ ತಿಂಗಳೊಳಗೆ ಎಷ್ಟು ರೋಡ್ ಹಾಕಿದ್ದಾರೆ, ನನಗದು ಎಸ್ಟಿಮೇಟ್ ಕಾಪಿ ಬೇಕೇ ಬೇಕು. ಯಾಕಂದರೆ DC ಸಾರ್ ಹತ್ರ ನಾನು ಕೇಳ್ತೀನಿ ಹೋಗ್ಬಿಟ್ಟು, ಇವ್ರು ಕೊಡಬೇಕು. ಯಾಕಂದರೆ ಇಲ್ಲಿ ಇಂಜಿನಿಯರು ಯಾವ ವಿಸಿಟು ಬರಲ್ಲ, ಯಾವ ಸ್ಪಾಟ್ಗೂ ಬರಲ್ಲ, ಆಫೀಸಲ್ಲಿ ಆರಾಮ ಇರ್ತಾರೆ, ಆರಾಮ ಸೈನ್ ಮಾಡಿದ್ರು. AW ಎಲ್ಲಿದ್ದಾರೆ ಗೊತ್ತಿಲ್ಲ, ಅವ್ರು ಎಲ್ಲಿ ಏನು ಬೇರೆ ರೀತಿಯಲ್ಲಿ ಇಲ್ಲಿ ಇವತ್ತು ಬಂದು ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಹೋಗಿದ್ದಾರೆ, ಕಂಡೀಷನ್ ನೋಡಿದ್ದಾರೆ. ಫಸ್ಟ್ ಕ್ಲಾಸಲ್ಲಿ ತೋರಿಸಿದ್ದೀವಿ. ಒಂದು 6 ತಿಂಗಳ ಮುಂಚೆ ಮಾಡಿದ್ದಾರೆ, 6 ತಿಂಗಳ ಮುಂಚೆ ರೋಡ್ ಮಾಡಿದ್ದಾರೆ. ಹಂಗೆ ಪೂರ್ತಿ ಡ್ಯಾಮೇಜ್ ಅವ್ರ ಕಣ್ಣೆದುರುಗಡೆ ತೋರಿಸಿದ್ವಿ. ಸರ್ ಯಾವ ಥರ ಒಂದು ತಾರ್ ಆಗಬೇಕಂದ್ರೆ SCMM ಅಲ್ಲಿ ಆಗಬೇಕು, ಒಂದು CC ರೋಡ್ ಆಗಬೇಕಂದ್ರೆ ಸಿಮೆಂಟ್ ರೋಡ್ ಎಷ್ಟು 55-54 mm ಆಗಬೇಕಂತ ಹೇಳ್ತಾರೆ. ಎಲ್ಲಿಯಾದರೂ ಒಂದು ಜಾಗದಲ್ಲಿ 54-55 mm ಇದ್ದ ತಾರ್ ಎಷ್ಟು ಆಗಬೇಕು, ಯಾವ ಕಂಡೀಷನ್ ಯಾವುದು ಫಾಲೋ ಮಾಡಲ್ಲ.
ಕಾಂಟ್ರಾಕ್ಟ್ ಪರ್ಸನ್ಗಳು ಇವ್ರ ಕೈಯಲ್ಲಿ ಇಟ್ಕೊಂಡು ಇವರು ಅವ್ರ ಹತ್ರ ಮಿಂಗಲ್ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಈ ಕಾಂಟ್ರಾಕ್ಟ್ ಪರ್ಸನ್ ಯಾರಿದ್ದಾರೆ ಅವರೆಲ್ಲ ರೆಡ್ ಲಿಸ್ಟಲ್ಲಿ ಹಾಕಬೇಕು. ಇವ್ರಿಗೆ ನೆಕ್ಸ್ಟ್ ಕೊಟ್ಟಿದ್ರೆ ಇದೇ ಥರ ತಪ್ಪಾಗುತ್ತೆ. ಯಾಕಂದರೆ ಅವ್ರು ಧೈರ್ಯದಿಂದ ಮಾಡ್ಕೊಂಡು ಬರ್ತಾರೆ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಡಿ ಸಿ ಸಾರ್ಗೆ ಒಂದು ಮನವಿ ಮಾಡ್ತಾ ಇರೋದು, ಡಿ ಸಿ ಸಾರ್ ಬರೋದಕ್ಕೆ ಮುಂಚೆ ನಾನು ಡಿ ಸಿ ಸಾರ್ ಹೋಗ್ಬಿಟ್ಟು ಕರ್ಕೊಂಡು ಬರ್ತೀವಿ, ನಾವು ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬರ್ತೀವಿ. ಇಲ್ಲಿ ಬಂದು ಅವ್ರು ಬರೋದಕ್ಕೆ ಮುಂಚೆ ಮುನ್ಸಿಪಾಲಿಟಿ ಅವರು 6 ತಿಂಗಳೊಳಗೆ ಎಷ್ಟು ರೋಡ್ ಹಾಕಿದ್ದಾರೆ, ಎಷ್ಟು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಎಸ್ಟಿಮೇಟ್ ಬಿಲ್ ಎಷ್ಟು ಕೊಟ್ಟಿದ್ದಾರೆ, ಇದೆಲ್ಲ ನಮ್ಗೆ ಕೊಡಬೇಕನ್ನೋ ನನ್ನ ಮುಖಾಂತರ ಕೇಳ್ತಾ ಇದೀವಿ. ಜೈ ಹಿಂದ್ ಜೈ ಕನ್ನಡ.